ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲಿಟ್ಸ್. ತುಂಬಾ ಮಾತಾಡೋದಿದೆ. ಈ ಎಲ್ಲ ವಸ್ತುಗಳ ಬಗ್ಗೆ ಹೇಳೋಣ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ ಅನ್ಕೊಂಡ್ರೆ ನಿನ್ನೆ ಬಂದಿರುವಂತ ಕಮೆಂಟ್ಸ್ ಅಬ್ಬಾಬಾಬಾಬಾ, ಅದೆಲ್ಲದಕ್ಕೂ ಉತ್ತರ ಕೊಡ್ಲೇಬೇಕಲ್ವಾ. ಅದಕ್ಕೆ ಈಗ ನಾನು ವಿಚಾರಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ವಿಡಿಯೋ ನೋಡ್ತಾ ಹೋಗಿ. ಇಲ್ಲಿ ಮಾಡಿರುವಂತ ನೈವೇದ್ಯ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರುವಂತ ಕೋಸಂಬರಿ, ಹಾಕದೇ ಇರುವಂತ ಚಿತ್ರಾನ್ನ, ಪಾನಕ, ಹೂರ್ಣ, ಹಾಗೆ ಕೆನೆ ಭರಿತ ಹಾಲು, ನೀರು. ಪಕ್ಕದಲ್ಲಿ ಇಟ್ಟಿರೋದು ಯಾರೋ ಒಂದು ಕಮೆಂಟ್ ಹಾಕಿದರೆ ಬೂದ್ಗುಂಬಳಕಾಯಿ ಯಾಕೆ ಇಟ್ಟಿದ್ದೀರಾ ಅಂತ. ಅದು ಬೂದ್ಗುಂಬಳಕಾಯಿ ಅಲ್ಲ, ಎಳ್ನೀರು. ಎಳ್ನೀರು ಪೂರ್ಣ ಫಲ ಅಂತ ಹೇಳ್ತಾರೆ. ದೇವರಿಗೆ ಎಳ್ನೀರನ್ನ ಇಟ್ಟು ಪೂಜೆ ಮಾಡೋದು ತುಂಬಾ ಶ್ರೇಷ್ಠ. ಹಾಗಾಗಿ ಬೂದ್ಗುಂಬಳಕಾಯಿ ಅಲ್ಲ, ಅದು ಎಳ್ನೀರು. ಈ ಪಾತ್ರೆಯಲ್ಲಿರೋದು, ಕಂಚಿನ ಪಾತ್ರೆಯಲ್ಲಿರೋದು ಹಾಲು. ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ. ಹಾಗೆ ಅಮ್ಮ ತೋರಿಸಿದಂತ ರೆಸಿಪಿ ಕಟ್ಟಿನ ಸಾರು, ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋಂತ ಅಡುಗೆ ಹಬ್ಬದ ದಿನ ಬರುವಂತ ಗೆಸ್ಟ್ ಗಳಿಗೆ ಮಾಡ್ತಾ ಇದ್ದಂತ ಅಡುಗೆ. ನಾನೊಂದು 25 ಜನ 30 ಜನಕ್ಕೆ ಊಟಕ್ಕೆ ಇನ್ವೈಟ್ ಮಾಡಿದ್ದೆ. ಅವರಿಗೆಲ್ಲ ಅಡುಗೆ ಅಮ್ಮ ಮಾಡ್ತಿದ್ರಿಂದ ಇದು ಎಳ್ನೀರು, ಬೂದ್ಗುಂಬಳಕಾಯಿ ಎಲ್ಲ. ಅಮ್ಮ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದಾರೆ. ಹಾಗೆ 28ಕ್ಕೆ ಅಂತ ಹಬ್ಬ ಮಾಡ್ತೀನಿ ಅಂತ ಹೇಳಿದ್ರಿ ಅಂತ. ಅದ್ರ ನೆಕ್ಸ್ಟ್ ವಿಡಿಯೋ ಯಾಕೆ ನೋಡಿಲ್ಲ? ನಾನು ಅವನು ಮುಂದಿನ ವಿಡಿಯೋಗಳಲ್ಲಿ ಹೇಳಿದೀನಿ. ಅಮ್ಮ ಟೂರ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾನು ಒಂಟಿ ಆಗ್ಬಿಡ್ತೀನಿ ಇಲ್ಲಿ ಹಬ್ಬ ಮಾಡ್ಲಿಕ್ಕೆ. ಸೊ ಏನ್ ಮಾಡೋದು? ಅಮ್ಮನ ಫ್ರೆಂಡ್ಸ್ ಎಲ್ಲರೂ ವರಮಹಾಲಕ್ಷ್ಮಿನ 21ಕ್ಕೆ ಮುಗಿಸಿ ಎಲ್ರು ಟೂರ್ಗೆ ಹೊರಟಿದ್ದಾರೆ. ಅಮ್ಮ ವಾಪಸ್ ಬರೋದೇ 27 ರಾತ್ರಿ ಅಥವಾ 28ನೇ ತಾರೀಕು. ನಾನು ವರಮಹಾಲಕ್ಷ್ಮಿನ ಹೇಗ್ ಮಾಡ್ಲಿ ಅಮ್ಮ ಇಲ್ದೆ? ಅದ್ರಲ್ಲೂ ಮೊದಲನೇ ವರ್ಷ ಹೊಸ ಮನೇಲಿ 4 ಜನಕ್ಕೆ ಊಟಕ್ಕೆ ಹಾಕ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದೀನಿ. ಏನ್ ಮಾಡೋದು ಅಂತ ಹೇಳಿ ನಾನು ಈ ವಿಚಾರನ ತಿಳಿಸಿನೇ ನಾನು ಹಬ್ಬ ಮಾಡಿದ್ದು. 28ಕ್ಕೂ ಒಳ್ಳೆ ದಿನ ಇದೆ, 21ಕ್ಕೂ ಒಳ್ಳೆ ದಿನ ಇದೆ. ನಿಮಗ್ ಅನುಕೂಲ ಯಾವಾಗ ಆಗುತ್ತೋ ಆವಾಗ ಹಬ್ಬ ಮಾಡಿ ಅಂತಾನೆ ನಾನು ಹೇಳಿದೀನಿ ಹೊರತು 28ಕ್ಕೇ ಮಾಡ್ಬೇಕು, ನಾನು ಅವತ್ತೇ ಮಾಡ್ತೀನಿ ಅಂತಲ್ಲ. ನಾನು ಅದನ್ನ ಕರೆಕ್ಷನ್ ಕೂಡ ಮಾಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದನ್ನ ನೋಡದೆ ಹಾಕಿರುವಂತ ಕಮೆಂಟ್ಗಳು. ಹಾಗೆ ಇನ್ನೊಬ್ರು ನೈವೇದ್ಯ ಮಾಡ್ಬಿಟ್ಟು ಕತೆ ಓದಿದ್ರ, ಪೂಜೆ ಮಾಡಿದ್ರ ಅಂತ ಹೇಳಿದ್ರ. ಇಲ್ಲ, ಎಲ್ಲ ಪೂಜೆ ಮಂಗಳಾರತಿ ಮಾಡೋಕ್ ಮುಂಚೆ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿರೋದು. ನೀವು ಸರಿಯಾಗಿ ನೋಡಿಲ್ಲ. ಹಾಗೆ ಆರತಿ ಕಳಸ ನಮ್ಮಲ್ಲಿ ತುಂಬಾ ಶ್ರೇಷ್ಠವಾದದ್ದು ಆರತಿ ಕಳಸ. ನಾವು ಈ ಬಿಂದಿಗೆಯಲ್ಲಿ ಕಾಯಿ ಇಟ್ಟು ಎಲೆ ಕಾಯಿ ಇಟ್ಟಾಗ ಕಳಸ ಅಂತ ಹೇಳ್ತೀವಲ್ಲ, ಇದು ನಮ್ಮಲ್ಲಿ ಆರತಿ ಕಳಸ. ಇದು ಕೂಡ ಪ್ರತಿ ಶುಭ ಕಾರ್ಯಗಳಲ್ಲಿ ತುಂಬಾ ಶ್ರೇಷ್ಠವಾಗಿ ನಾವು ಬಳಸುವಂಥದ್ದು. ಹಾಗೆ ವರಮಹಾಲಕ್ಷ್ಮಿ ಪುಸ್ತಕದ ಬಗ್ಗೆ ಕೇಳ್ತಾನೆ ಇದ್ರಿ. ಈ ಸಲ ನಾನು ನಿಮ್ಗೆಲ್ಲ ಗೂಗಲ್ ಡ್ರೈವ್ದು ಲಿಂಕ್ ಕೂಡ ಕೊಟ್ಟಿದ್ದೀನಿ. ಬಹುಶಃ ನಿಮ್ಮೆಲ್ರಿಗೂ ಸಿಕ್ಕಿದೆ ಅಂತಾನು ಅನ್ಕೊಳ್ತೀನಿ. ಆ ದೇವಿ ನಿಮ್ಮೆಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ. ಹಾಗೆ ಅಕ್ಷತೆ, ವಿಭೂತಿ ಮುಖ್ಯ ನಮ್ಮಲ್ಲಿ. ಮೊದಲು ವಿಭೂತಿ, ಹಾಗೆ ಗಂಧ, ಸಿಹಿ ತಿನಿಸುಗಳು ದೇವರಿಗೆ ನೈವೇದ್ಯಕ್ಕೆ ಕಜ್ಜಾಯ, ಕರ್ಜಿಕಾಯಿ, ಚಕ್ಲಿ, ಹಾಗೆ ಅಮ್ಮನಿಗೆ ಬಳೆ, ಅರಿಶಿನ, ಕುಂಕುಮ, ನೈವೇದ್ಯಕ್ಕೆ ಕಡಲೆಬೇಳೆ, ಹೂರ್ಣ, ಚಿತ್ರಾನ್ನ, ಪಾನಕ, ಕೋಸಂಬರಿ, ಹಾಗೆ ನೀರು ದೇವಿಗೆ, ಕೆನೆ ಇರೋಂಥ ಹಾಲು, ಹಾಗೆ ಪೂರ್ಣ ಫಲ ಅಂದ್ರೆ ಎಳ್ನೀರು. ಹಾಗೆ ಇಲ್ಲಿ ನೋಡ್ಬೋದು ನಮ್ಮ ಮಂಚಿ ಸರ್ ಹತ್ರ ತಗೊಂಡಂತ ರೇಷ್ಮೆ ಸೀರೆ. ಇದು ದೇವರಿಗೆ ಬಾಗಿಣಕ್ಕೆ ಇಟ್ಟಿದ್ದೀನಿ ನಾನು. ಹಾಗೆ ಇದು ಬಾಗಿಣದ ಸಾಮಾನು, ಬೆಳ್ಳಿ ಸಾಮಾನು. ನಾನು ತಗೊಂಡಿದ್ದು ಜಸ್ ಸಿಲ್ವರ್ ಅನ್ನೋ ಒಂದು ಅಂಗಡಿಯಲ್ಲಿ, ಎಲ್ಲಿ ಬ್ಯಾಂಗ್ಳೂರಲ್ಲಿ. ಇದರಲ್ಲಿ ಮೊರ, ತೆಂಗಿನಕಾಯಿ ಇದೆ, ಅಡಿಕೆ ಇದೆ, ಅರ್ಶಿನ ಕೊಂಬು, ಅರ್ಶಿನ ಕುಂಕುಮದ ಬಟ್ಲು, ಎಲೆ, ಮೊರ, ಬ್ಲೌಸ್ ಪೀಸು, ಪ್ರತಿಯೊಂದು ಒಂದು ಹೂ ಸೇರ್ಕೊಂಡು ಎಲ್ಲ ಇದೆ. ಹಾಗೆ ಇದು ನನಗೆ ಗಿಫ್ಟ್ ಬಂದಂತ ಶಂಕು ಮೇಲೆ ಕವಡೆ ಮೇಲೆ ದೀಪ ಇದೆ. ತುಂಬಾ ಶ್ರೇಷ್ಠ ಅಲ್ವಾ ಲಕ್ಷ್ಮಿಗೆ. ಇವತ್ತು ಹಚ್ಚೋಣ ಅಂತೇಳಿ ಇಟ್ಟಿದ್ದೀನಿ. ಹಾಗೆ ಇದು ಶಂಕು ಬ್ರಾಸಿಂದು. ಇನ್ನ ಈ ಕಡೆಗೆ ಬಂದ್ರೆ ಇದು ನಾವು ಪ್ರತಿನಿತ್ಯ ಪೂಜೆ ಮಾಡುವಂತ ಬೆಳ್ಳಿಯ ಲಕ್ಷ್ಮಿ. ಹಾಗೆ ಇವತ್ತಿನ ಪೂಜೆಯ ಒಂದು ಮುಖ್ಯ ಅಟ್ರಾಕ್ಷನ್ ಅಂದ್ರೆ ನಮ್ಮ ವರಮಹಾಲಕ್ಷ್ಮಿ ದೇವಿ. ಇದು ನಾನು ಬಿಂದಿಗೆನ ಗಂಗೆ ಪೂಜೆ ಮಾಡ್ಕೊಂಡು ತಗೊಂಡ್ ಬಂದು ಇಟ್ಟು, ಇಲ್ಲಿ ಕರ್ಕೆ ಕಾಣಿಸ್ತಾ ಇದೆಯಾ, ಅಲ್ಲಿ ಗಣಪತಿ, ಸೆಗಣಿಯಲ್ಲಿ ಮಾಡಿರುವಂತ ಗಣಪತಿ, ಅದು ಮುಖ್ಯ. ಮೊದಲು ಅದಕ್ಕೆ ಪೂಜೆ ಮಾಡಿ ಆನಂತರ ವರಮಹಾಲಕ್ಷ್ಮಿಯ ಪೂಜೆನ ಶುರು ಮಾಡ್ಕೊಳ್ಳೋದು. ಹಾಗೆ ಇಲ್ಲಿ ಇದೇನು ಅಂದ್ರೆ ಇದು ಗೊಂಬೆ. ನನ್ನ ಪ್ರಕಾರ ಒಂದು ನಮ್ಗೆ ವರಮಹಾಲಕ್ಷ್ಮಿನ ಹಿಂಗ್ ಅಲಂಕಾರ ಮಾಡ್ಬೇಕು, ಹಂಗ್ ಅಲಂಕಾರ ಮಾಡ್ಬೇಕಂತ ಆಸೆ ಇರುತ್ತೆ. ಅದಕ್ಕೆ ನಾವು ಈ ಆರ್ಟಿಫಿಷಿಯಲ್ ಜ್ಯುವೆಲ್ರಿನ ಹಾಕ್ಬಿಟ್ಟು ಅಲಂಕಾರ ಮಾಡಿಟ್ಟಿರೋದು. ಅದು ನಮ್ಗೆ ಪೂಜೆಗೆ ಶ್ರೇಷ್ಠವಲ್ಲ, ಅಲಂಕಾರಕ್ಕೆ ಓಕೆ. ಹಾಗೆ ಇದು ದೀಪಲಕ್ಷ್ಮಿ. ದೇವರಿಗೆ 5 ಥರದ ಹಣ್ಣು, ಹಾಗೆ ಆ ಭಾಗದಲ್ಲಿ ಮಡ್ಲಕ್ಕಿಯಲ್ಲಿ ಅಕ್ಕಿ, 5 ಕೊಬ್ಬರಿ ಬಟ್ಲು, ಅರ್ಶಿನ ಕೊಂಬು, ಅಡಿಕೆ, ಉತ್ತತ್ತಿ, ತೆಂಗಿನಕಾಯಿ, ಎಲೆ, ಅಡಿಕೆ ಎಲ್ಲ ಇಟ್ಟಿದ್ದೀವಿ. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ಈ ವರ್ಷದ್ದು.
ಹಾಗೆ ಇನ್ನೂ ಒಬ್ರು ಕಮೆಂಟ್ ಹಾಕಿದ್ದಾರೆ, ದೀಪ ಹಚ್ಚಿಟ್ಕೊಂಡು ಪೂಜೆ ಮಾಡ್ಬೇಕು, ದೀಪ ಹಚ್ಚದೇನೆ ಪೂಜೆ ಮಾಡ್ತಾ ಇದ್ದೀರಾ ಅಂತ. ಒಂದಲ್ಲ, ಎರಡಲ್ಲ, 8 ದೀಪನ ಹಚ್ಚಿದೀನಿ ದೇವ್ರ ಮುಂದೆ. ಆ ದೇವಿ ಮುಂದೆ 8 ದೀಪಗಳನ್ನ ಹಚ್ಚಿದೀನಿ. ನಿಮಗ್ ಒಂದೂ ಕಾಣಿಸ್ಲಿಲ್ವಾ? ನಾನು ಹೇಳೋದು ಏನಕ್ಕೆ, ಸುಮ್ಮನೆ ಏನೋ ಒಂದ್ ಹಾಕ್ಬೇಕು ಅಂತ ಹಾಕೋದಲ್ಲ, ಇಷ್ಟ ಇದ್ರೆ ನೋಡ್ಬೇಕು. ಅದ್ರಲ್ಲೂ ನಿಮ್ಗೆ ಥ್ಯಾಂಕ್ಸೇ ಹೇಳಬೇಕು. ನೆಗೆಟಿವ್ ಕಮೆಂಟ್ ಹಾಕೋಕೋಸ್ಕರನಾದ್ರೂ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ರಲ್ಲ, ಅದೇ ಸಂತೋಷ. ಹಾಗೆ ಇನ್ನೊಬ್ರು ನನಗೆ ಸಜೆಷನ್ ಕೊಟ್ಟಿದ್ದು, ದೇವ್ರ ಮನೆಯಲ್ಲೇ ಹಬ್ಬ ಮಾಡ್ಬೋದಿತ್ತು ಅಂತ. ನಿಜವಾಗ್ಲೂ ಸತ್ಯ ಮ್ಯಾಮ್, ದೇವ್ರ ಮನೆಯಲ್ಲೇ ಮಾಡ್ಬೇಕಿತ್ತು ನಾನು. ನನಗೆ ಅನ್ಸ್ತು ಆಮೇಲೆ ಇಷ್ಟು ದೊಡ್ಡ ಮಂಟಪ, ಇಷ್ಟು ದೊಡ್ಡ ದೇವ್ರ ಮನೆ ಎಲ್ಲ ಇಟ್ಕೊಂಡು ನಾನು ಇಲ್ಲೇ ಮಾಡ್ಬಿಟ್ಟಿದ್ರೆ ಸುಲಭವಾಗಿ ಆಗ್ತಿತ್ತು ನನಗೆ ಹಬ್ಬ. ಮತ್ತೆ ಅರೇಂಜ್ಮೆಂಟ್ಸ್ ಮಾಡೋದು ತಾಪತ್ರೆ ಇರ್ತಿದ್ದಿಲ್ಲ ಅಂತ ಅನಿಸ್ತು. ನೆಕ್ಸ್ಟ್ ಇಯರ್ ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಕಮೆಂಟಿಗೆ. ಹಾಗೆ ಎಷ್ಟೋ ಜನ 28, 21 ದಯವಿಟ್ಟು ವಾಪಸ್ ಹೋಗಿ ನನ್ನ ವಿಡಿಯೋ ನೋಡಿ, ನಾನು ಮತ್ತೆ ಕ್ಲಾರಿಫೈ ಮಾಡಿ ಹಾಕಿದ್ದೀನಿ. ನನಗೆ ಆಗ್ತಾ ಇಲ್ಲ 28ಕ್ಕೆ ಮಾಡೋಕೆ ಆಸೆ ಇದ್ರು, ಒಳ್ಳೆ ದಿನ ಇದ್ರು ನನಗೆ ಆಗ್ತಾ ಇಲ್ಲ ಹಬ್ಬ ಮಾಡ್ಲಿಕ್ಕೆ. ಯಾಕಂದ್ರೆ ಅಮ್ಮ ಇರ್ತಾ ಇಲ್ಲ. ಅಮ್ಮ ಇವಾಗ ಟೂರಲ್ಲಿ ಇದ್ದಾರೆ. ಅಟ್ ಪ್ರೆಸೆಂಟ್ ಡೇಟ್ ಅಮ್ಮ ಟೂರಲ್ಲೇ ಇದ್ದಾರೆ. ಅಮ್ಮ ಬರೋದು 27 ಅಥವಾ 28. ಇದ್ದಿದ್ರೆ ಅಮ್ಮನ ಜೊತೆಗೆ ಹಬ್ಬ ಮುಗ್ದೋಗಿರೋದು 28ಕ್ಕೆ. ಹಾಗೆ ಸರಿಯಾಗಿ ನೋಡಿ, ನಾನು ಹಾಕೋ ವಿಡಿಯೋನ ಸರಿಯಾಗಿ ನೋಡಿ. ಎಯಿಂದ ಝೀವರೆಗೂ ಹೇಳ್ಕೊಂಡ್ ಮಾಡಿರ್ತೀನಿ. ನಾನೇ ಹೇಳ್ತೀನಿ ಇದು ಮಾಡಬಾರ್ದು, ಅದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇನೆ ದೀಪ ಹಚ್ಚದೆ ಪೂಜೆ ಮಾಡ್ತೀನ, ನೈವೇದ್ಯ ಮಾಡ್ಬಿಟ್ಟು ಕತೆ ಓದ್ತೀನ. ನೈವೇದ್ಯನ ರೆಡಿ ಇಟ್ಕೊಂಡೇ ಹಬ್ಬ ಪೂಜೆ ಮಾಡ್ಬೇಕು. ನಿಮ್ಗೂ ಹೇಳಸ್, ನೈವೇದ್ಯನ ದೇವ್ರ ಮುಂದೆ ಇಟ್ಕೋಬೇಕು. ದೀಪ ಧೂಪ ನೈವೇದ್ಯ ರೆಡಿ ಇಟ್ಕೊಂಡು ಪೂಜೆ ಕುತ್ಕೋಬೇಕು. ಇದು ಕ್ರಮ. ಓಕೆ. ಇನ್ನ ಒಬ್ರು ಗೊಂಬೆನ ಕೂರ್ಸ್ಬೇಡಿ ಅಂತ ನೀವ್ಯಾಕೆ ಕೂರ್ಸಿ? ನನ್ಗೂ ಇಷ್ಟ, ಅಲಂಕಾರ ಮಾಡ್ಲಿಕ್ಕೆ ಇಷ್ಟ. ಆರ್ಟಿಫಿಷಿಯಲ್ ಜ್ಯುವೆಲ್ರಿನ ತಂದು ಹಾಕ್ಬಿಟ್ಟು ನೋಡ್ಲಿಕ್ಕೆ ತುಂಬಾ ಇಷ್ಟ. ನಾನು ಅದಕ್ಕೆ ಡೆಕೋರೇಷನ್ ಮಾಡ್ತೀನಿ, ಪ್ರತಿ ವರ್ಷ ಮಾಡ್ತೀವಿ. ಪ್ರತಿ ವರ್ಷಕ್ಕೂ ಒಂದೊಂದು ಸೀರೆನ ಉಡಿಸ್ಬಿಟ್ಟು ಗೊಂಬೆನ ರೆಡಿ ಮಾಡ್ಬಿಟ್ಟು ಆ ನಂತರ ಕಳಸ ಸ್ಥಾಪನೆ ಮಾಡೋದು ನಾನು. ಆ ಗೊಂಬೆಗೆ ಆ ತಾಯಿ ಅಂತ ಹೇಳಿದೀನಿ. ಗೊಂಬೆ ಅಂತೀರಾ, ಆ ತಾಯಿ ಅಂತೀರಾ? ಅಯ್ಯೋ, ನಾನು ಒಂದೇ ಮಾತು ಹೇಳೋದು, ಇಷ್ಟ ಇಲ್ವಾ ಸ್ಕಿಪ್ ಮಾಡಿ, ನನ್ನ ವಿಡಿಯೋ ನೋಡ್ಬೇಡಿ. ನೋಡ್ಬಿಟ್ಟು ಕಂಪ್ಲೀಟ್ ಆಗಿ ನೋಡಿ, ಸುಮ್ಮನೆ ಒಂದು ಕಮೆಂಟು. ಬೇಜಾರಾಗೋದೇನಂದ್ರೆ, ಇವ್ರಿಗೆಲ್ಲ ಏನಕ್ಕೆ ನೋಡ್ತೀರಾ ನೀವು? ನೀವೊಂದು ಹುಡುಕಿ 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 ಇಲ್ದೇ ಇರೋ ತಪ್ಪನ್ನ ಹುಡ್ಕೋಕೋಸ್ಕರ ಯಾಕೆ ವಿಡಿಯೋ ನೋಡ್ತೀರಾ? ಓಕೆ, ಸಾಕು. ಇದ್ರ ಬಗ್ಗೆ ನಾನು ಎಷ್ಟು ವಿವರಿಸ್ಬೇಕಂತಿದ್ದೆ, ಅದು ಬರೀ ಇದೇ ಆಯ್ತು ನಂದು. ಇಟ್ಸ್ ಓಕೆ. ಬಟ್ ಅವತ್ತಿನ ದಿನ ನಮ್ಮ ಮನೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಬದುಕಿನ ಬುತ್ತಿ ಚಾನೆಲ್ನ ಮಾರ್ಕಂಡೇಯ ಸರ್ ನಮ್ಮ ಮನೆಗೆ ಬಂದ್ರು. ಅವತ್ತು ಬೆಳಗ್ಗೆ 7 ಬೇಗ ಹಬ್ಬ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಅವರಿಗೆ ಕಾಯ್ತಾ ಕೂತ್ವಿ. ಅಂತೂ ಇಂತೂ 12ವರೆಗೆ ಬಂದ್ರು. ಬಟ್ 12ವರೆಗೆ ನಾನು ಎಕ್ಸ್ಪೆಕ್ಟು ಮಾಡ್ತಿರ್ಲಿಲ್ಲ. ಯಾಕಂದ್ರೆ ನನಗೆ ಆಲ್ರೆಡಿ ಅಡುಗೆಗೆ ಜನಕ್ಕೆ ಊಟಕ್ಕೆ ಕರೆದಿದ್ದೆ, ಅದು ಅರೇಂಜ್ಮೆಂಟ್ಸು. ಸಂಜೆ ಹೆಣ್ಮಕ್ಳು ಕುಂಕುಮಕ್ಕೆ ಬರ್ತಾರೆ, ಅದ್ರ ಕಡೆ ಗಮನ ಹಿಂಗಿತ್ತು. ಬಟ್ ಏನ್ ಮಾಡಕ್ಕಾಗಲ್ಲ, ಗೆಸ್ಟ್ ಅಂದ್ಮೇಲೆ ಎಲ್ಲರೂ ಒಂದೇ ಬಂದ್ರು. ಹಾಗೆ ಇಂಟರ್ವ್ಯೂ ಮಾಡ್ತೀನಿ ಮೇಡಮ್ ಅಂತ ಹೇಳಿದ್ರು. ಸರ್ ಬನ್ನಿ ಪರವಾಗಿಲ್ಲ ಅಂತ ಹೇಳಿದ್ದೆ. ಇಂಟರ್ವ್ಯೂ ಮಾಡ್ತೀನಿ ಅಂದರು. ಹೋಮ್ ಟೂರ್ ಕೂಡ ಮಾಡಿದ್ರು. ಹೋಮ್ ಟೂರ್ ನಾವು ರಿಯಲಿ ಮೆಂಟಲಿ ಪ್ರಿಪೇರ್ಡ್ ಇರ್ಲಿಲ್ಲ. ಯಾಕಂದ್ರೆ ಮಗ ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾನೆ. ನಮ್ಮನೇಲಿ ಹಬ್ಬ, ಬರೋ ಹೋಗೋ ಗೆಸ್ಟ್ಗಳು, ಜೊತೆಗೆ ನಮ್ಮ ಕೆಲಸ ಕಾರ್ಯಗಳ ನಡುವೆ ನಾವು ಹೋಮ್ ಟೂರ್ ಕೊಡ್ಲಿಕ್ಕೆ ನಿಜವಾಗ್ಲೂ ಬಹಳ ಕಷ್ಟ ಆಯ್ತು. ಬಟ್ ಸ್ಟಿಲ್ ಡಿಸಪಾಯಿಂಟ್ ಮಾಡಬಾರ್ದು ಬಂದಿರೋಂಥ ಗೆಸ್ಟ್ಗೆ ಅಂತೇಳಿ ಸಾಧ್ಯವಾದ ಮಟ್ಟಿಗೆ ನಾನು ತೋರಿಸಿದೀನಿ ಮನೇನ. ಹಾಗೆ ಇನ್ನೊಂದು ಮಾತು, ಇನ್ನ ಮುಂದಕ್ಕೆ ನಾ ಯಾವುದೇ ರೀತಿಯಲ್ಲಿ ಬೇರೆಯ ಚಾನೆಲ್ಗಳಿಗೆ ಹೋಮ್ ಟೂರ್ ನಾನು ಕೊಡ್ತಾ ಇಲ್ಲ. ನಾನು ಇಲ್ಲೇ ಕ್ಲಾರಿಫೈ ಮಾಡ್ತೀನಿ. ಬಿಕಾಸ್ ನನಗೆ ಆಗಲ್ಲ, ತುಂಬಾ ಕಷ್ಟ ಅನ್ಸ್ಬಿಡುತ್ತೆ ನಮ್ಗೆ. ಮನೆಯನ್ನೆಲ್ಲ ನೀಟ್ ಮಾಡ್ಕೊಂಡು ನಮ್ಗಿರೋ ಕೆಲಸಗಳಲ್ಲಿ ಅದನ್ನು ಮಾಡ್ಕೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬೇಡ ಅಂತ ನಮ್ಮ ಡಿಸಿಷನ್. ಸೊ ಇನ್ನು ಮುಂದಕ್ಕೆ ನಾವು ಯಾವುದೇ ರೀತಿ ಹೋಮ್ ಟೂರ್ ಅನ್ನ ಬೇರೆ ಚಾನೆಲ್ಗಳಲ್ಲಿ ತೋರ್ಸಲ್ಲ. ಇನ್ ಮುಂದಕ್ಕೆ ಏನಿದ್ರು ಕಿಚನ್, ವಾರ್ಡ್ರೋಬ್ ಅಂತ ನಿಮ್ ಜೊತೆ ಹಂಚ್ಕೋತೀನಿ. ನಮ್ಮ ಮನೆಗೆ ಬಂದಿರುವಂತ ಗೆಸ್ಟ್ಗಳು, ಹಾಗೆ ಮಾರ್ಕಂಡೇಯ ಸರ್, ಕ್ಯಾಮ್ರಾಮನ್ ರವಿ ಸರ್, ಎಲ್ರು ಕುತ್ಕೊಂಡು ಊಟ ಮಾಡಿದ್ವಿ. ಅಮ್ಮ, ನಮ್ಮ ಮನೆಯವರು ಎಲ್ರು ಕುತ್ಕೊಂಡು ಊಟ ಮಾಡಿದ್ವಿ. ಇನ್ನು ಅದು ಸಿಕ್ಕಾಪಟ್ಟೆ ಜನ ಬಂದ್ರು, ಆಮೇಲೆ ಊಟ ಮಾಡಿದ್ರು. ನನ್ನನ್ನ ಇಂಟರ್ವ್ಯೂಗೆ ಅಂತ ಮಾರ್ಕಂಡೇಯ ಸರ್ ಕರ್ಕೊಂಡು ಹೋದ್ರು. ನಾನು ಮೇಲೆ ಕುತ್ಕೊಂಡು ಇಂಟರ್ವ್ಯೂ ಕೊಟ್ಟೆ. ನಾನು ಇಂಟರ್ವ್ಯೂ ಕೊಡೋ ಅಷ್ಟರಲ್ಲಿ ಇಲ್ಲಿ ಇನ್ನೂ ಊಟಕ್ಕೆ ಬಂದಿರೋಂಥ ಜನಗಳು ಊಟನ ಮಾಡ್ಕೊಂಡು ಹೋದ್ರಂತೆ. ಇದೆಲ್ಲ ಸಾಧ್ಯ ಆಗಿದ್ದು ಅಮ್ಮ ಇದ್ದಿದ್ರಿಂದ. ಅಮ್ಮ ಒಬ್ರು ಇರ್ಲಿಲ್ಲ ಅಂದ್ರೆ ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಅದು ನನಗೆ ಗೊತ್ತು. ಅಮ್ಮನ ಅವಶ್ಯಕತೆ ಇದೆ ಅಂತ ಅನ್ಕೊಂಡೆ ನಾನು ಹಬ್ಬನ ಪೋಸ್ಟ್ಪೋನ್ ಮಾಡ್ಲಿಲ್ಲ. 28, 21 2 ದಿನನೂ ಹಬ್ಬ ಮಾಡ್ಬೋದು. ಬಟ್ ನಾನ್ ಚೂಸ್ ಮಾಡಿದ್ದು 28ಕ್ಕೆ ಮಾಡೋಣ, ತುಂಬಾ ಒಳ್ಳೆ ದಿನ ಅಂತ ಹೇಳಿ. ಆದ್ರೆ ಅಮ್ಮ ಇರಲ್ಲ ಅಂತ ಗೊತ್ತಾಗಿ ನಾನು ಮತ್ತೆ 21ಕ್ಕೆ ಮಾಡ್ಬೇಕಾಯ್ತು. ಇದನ್ನ ಕ್ಲಾರಿಫೈ ಮಾಡಿದ್ದೆ. ಸೊ ಮಾರ್ಕಂಡೇಯ ಸರ್ ಬದುಕಿನ ಬುತ್ತಿ ಚಾನಲ್ ನೀವೆಲ್ಲ ನೋಡಿರ್ತೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಇಲ್ಲಿಂದನೇ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಒಂದು ಆಪರ್ಚುನಿಟಿ ನಿಮ್ಮ ಚಾನಲ್ ಅಲ್ಲಿ ನಾವು ಕಾಣಿಸ್ಕೊಳ್ಳಿಕ್ಕೆ ತುಂಬಾ ಸಂತೋಷ ಆಯ್ತು. ಬಂದ್ರು, ರೆಕಾರ್ಡಿಂಗ್ ಮಾಡಿದ್ರು, ಎಲ್ಲ ಮಾಡಿ ನಮ್ಮ ಜೊತೆ ಒಂದು ಒಳ್ಳೆ ಊಟ ಮಾಡಿ ಸಂಜೆ ಹೊರಟರು. ಹಬ್ಬದ ದಿನ ಆಗಿದ್ರಿಂದ ನಮಗೂ ಗಡಿಬಿಡಿ. ನಾವು ಅಷ್ಟು
ಅಷ್ಟು ಮಟ್ಟಿಗೆ ತುಂಬಾ ಸ್ಪಂದಿಸ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನಮ್ಮ ಬ್ಯುಸಿಯಲ್ಲಿ ನಾವಿದ್ವಿ. ಮೇಲಾಗಿ ನಿಮ್ಮೆಲ್ರಿಗೂ ಗೊತ್ತು, ನನ್ನ ಮಗ ಮನೆಯವರು ಇಬ್ರು ಕ್ಯಾಮ್ರಾ ಮುಂದೆ ಬರ್ಲಿಕ್ಕೆ ಇಷ್ಟಪಡಲ್ಲ. ಸರ್ ಕರಿತಾನೆ ಇದ್ರು, ಬಟ್ ಅವ್ರಿಬ್ರು ಕ್ಯಾಮ್ರಾ ಮುಂದೆ ನಾವು ಬರಲ್ಲ, ನಮ್ಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಅಂತಂದ್ರು. ಹಾಗೆ ನಮ್ಮ ಮಕ್ಕಳಿಗೆ ಇವತ್ತಿಬ್ರಿಗೂ ಕಾಲೇಜು ಸ್ಕೂಲ್ ಎರಡಕ್ಕೂ ಕಳ್ಸಿಲ್ಲ. ಇಬ್ರು ರಜಾ ಹಾಕ್ಬಿಟ್ಟು ಹಬ್ಬದ ದಿನ ಮನೇಲೇ ಇರಿ, ಇವತ್ತೊಂದಿನ ರಜಾ ಹಾಕಿ ಕಾಲೇಜು ಸ್ಕೂಲ್ ಅಂತ ರಜಾ ಹಾಕ್ಸಿದ್ರಿಂದ ಮಕ್ಕಳು ಕೂಡ ಜೊತೆಲಿದ್ರು. ಸೊ ಊಟಕ್ಕೆ ಬಡ್ಸಕ್ಕಾಗ್ಲಿ ಎಲ್ಲದಕ್ಕೂ ಅವ್ರುಗಳಿದ್ದಿದ್ರಿಂದ ನಾನು ಎಷ್ಟೋ ಅನುಕೂಲ ಆಯ್ತು ಅಂತಾನು ಅನ್ಕೋಬಹುದು. ಇಲ್ಲಿ ನಾನು ಊಟಕ್ಕೆ ಕುತ್ಕೊಳ್ಳಲ್ಲ ಅಂತಂದ್ರು ಮಾರ್ಕಂಡೇಯ ಸರಿ ಇಲ್ಲ, ಕ್ಯಾಮ್ರಾ ಸೆಟ್ ಮಾಡಿದೀನಿ ಮೇಡಮ್, ನೀವು ಕುತ್ಕೊಳ್ಳಿ, ಒಂದಷ್ಟು ಮಾತು ರೆಕಾರ್ಡ್ ಆಗ್ಬೇಕು, ಕುತ್ಕೊಳ್ಳಿ ಅಂತ ಹೇಳಿ ಸರ್ ಅವ್ರ ಜೊತೆನೆ ಊಟಕ್ಕೆ ಕೂರ್ಸ್ಕೊಂಡ್ರು, ಅಮ್ಮನೂ ನಾನು. ಹಾಗೆ ಅಮ್ಮನ ಮಾತು, ಫಿಲ್ಟರ್ಲೆಸ್ ಮಾತು, ಅದನ್ನು ಕೂಡ ಅಮ್ಮಂದು ಇಂಟರ್ವ್ಯೂಸ್ ರೆಕಾರ್ಡ್ ಮಾಡಿದ್ದಾರೆ ಅನ್ಕೊಂಡಿದ್ದೀನಿ ನಾನು, ಅದನ್ನು ಕೂಡ ಹಾಕ್ತಾರೆ. ಬದುಕಿನ ಬುತ್ತಿ ಚಾನಲ್ ಅಲ್ಲಿ ಬರುತ್ತೆ, ನೋಡ್ಬೋದು ನೀವು. ಹಾಗೆ ಇನ್ನ ಅದೇ ನೆಗೆಟಿವ್ ಕಮೆಂಟ್ಸ್ ಅಂತ ಹೇಳಿದೆ, ಅದ್ರ ಬಗ್ಗೆ ಉಳಿದವರು ತುಂಬಾ ಜನ ಅಲ್ಲಿ ಕಮೆಂಟ್ ಹಾಕಿದ್ದಾರೆ. ಮೇಡಮ್ ಆಲ್ರೆಡಿ ಕ್ಲಿಯರ್ ಮಾಡಿದ್ದಾರೆ, ನೀವು ನೋಡಿಲ್ಲ ಅಂತ ಹೇಳಿ. ದಯವಿಟ್ಟು ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಈ ತರದವ್ರ ಬಗ್ಗೆ ಇರ್ತಾರೆ ಬೇಕಂತಾನೆ ಹಾಕ್ಲಿಕ್ಕಂತ ಕಾಯ್ತಾ ಇರುವಂತ ಜನಗಳು. ನನ್ಗೆ ಬೇಜಾರೇನಿಲ್ಲ, ಕ್ಲಾರಿಫೈ ಮಾಡ್ಲಿಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಮಾತಾಡಿದೆ. ಸೊ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಚೆನ್ನಾಗಾಯ್ತು ಅನ್ಕೋತೀನಿ. ನನ್ಗೆ ಇನ್ನ ರೆಕಾರ್ಡ್ ಮಾಡಿದ್ದಿದೆ, ಹಾಕ್ತೀನಿ, ನಾಳೆ ಕೂಡ ಮಿಸ್ ಮಾಡದೆ ಹಾಕ್ತೀನಿ. ಸಂಜೆ ಹೆಣ್ಮಕ್ಳು ಬಂದ್ರು, ಕುಂಕುಮ ಕೊಟ್ಟಿದ್ದು, ಅಮ್ಮ ನನಗೆ ಮಡ್ಲಕ್ಕಿ ಕೊಟ್ಟಿದ್ದು ಎಲ್ಲದೂ ನಿಮ್ಗೆ ಸಂಜೆ ಇದೆ ತೋರಿಸ್ತೀನಿ ನಾನು. ಏನಾಗಿದೆ, ಇದೇ ಜಾಸ್ತಿ ಆಯ್ತಲ್ಲ, ಹಂಗಾಗಿ ಇದನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸದ್ಯಕ್ಕೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೀರೆ ಬಗ್ಗೆ ತುಂಬಾ ಜನ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇದು ಇಳಿಕಲ್ ಸೀರೆ, ಸಂಗೀತ ಅವ್ರ ತಗೊಂಡಿದ್ದಂತ ಸೀರೆ. ಸರ್ ನಿಮ್ಮ ಪರಿಚಯ ಒಂದು ನಿಮಿಷ ನಿಮಗೆ. ಹಾಂ, ಆಮೇಲೆ ಇನ್ನೂ ಒಂದೆರಡು. ಹಾಂ ಹೇಳಿ ಸರ್. ಹೊಸ ಫೀಲ್ಡು ಬಿಸ್ನೆಸ್ ಆಗಲಿ, ಸಾರ್ವಜನಿಕರಿಗೆ ಆರ್ಥಿಕವಾಗಿ ಇನ್ವೆಸ್ಟ್ ಮಾಡದೆ ಪ್ರಚಾರ ಮಾಡ್ತಕ್ಕಂಥ ಗಾಯಕರಮ್ಮವರು ತುಂಬ ಈ ವಿಚಾರದಲ್ಲಿ ಕಡು ಬಡವರಿಗೆ ಏನಾದ್ರು ಹೊಸ ಬಿಸ್ನೆಸ್ ಮಾಡಬೇಕು ಅಂದರೆ ಪ್ರಚಾರಕರಾಗಿ ಯೂಟ್ಯೂಬ್ ಮೂಲಕ ತುಂಬ ಸಹಾಯ ಮಾಡ್ತಾರೆ. ಓಕೆ, ಅದ್ಭುತ. ನೀವು ನಮ್ಮೊಂದಿಗೆ ಊಟಕ್ಕೆ ಕೂತಿದ್ದು ಖುಷಿ ಆಯಿತು. ನೋಡಿ ಇರಿ ಇರಿ. ಜಾಸ್ತಿ ಇದ್ದರಿಗಿಂತ ಅದ್ರ ಬಗ್ಗೆ ಮಾಡ್ತಿರಲ್ಲ, ಅವಾಗ ಬಹಳ ಖುಷಿ ಆಗುತ್ತೆ. ಇವರು ಅದೇ ಕೆಲಸ ಮಾಡ್ತಾ ಇರೋದಲ್ಲ, ಅದನ್ನೇ ಹೇಳ್ತಾರೆ. ಏನಂದ್ರೆ ಅದೇ ನೋಡಿ, ಅದೇ ಖುಷಿ ಅಲ್ವಾ? ಇಲ್ಲ ಇದ್ರು ನಂಗೆ ಗೊತ್ತಿರಲಿಲ್ಲ. ಯಾವ ಒಂದ್ಸರಿ ನಮ್ದು ಏನೋ ಸುಮ್ಮನೆ ಇವ್ರ ಮೊಬೈಲಲ್ಲಿ ಒಂದ್ಸರಿ ಇವ್ರ ಮನೇದು ಒಂಚೂರು ನೋಡಿದ್ದೆ ಅಷ್ಟೇ, ಅದನ್ನ ನೋಡ್ಬೇಕು ಅನ್ನಿಸ್ತು. ಆಮೇಲೆ ಇವ್ರು ನೋಡಿದೆ, ಇವ್ರು ಸದ್ಯವಿಲ್ಲವಲ್ಲಿ ನೋಡಿದ್ದಲ್ಲ, ನಮ್ಮ ಹತ್ರದಲ್ಲೇ ಈ ಥರ ಚಾನಲ್ ಐತಿದ್ದು ಗೊತ್ತಿಲ್ಲಂಗೆ ಅಂತ ಆವಾಗ ನೋಡ್ದೆ ಗೊತ್ತಾಯ್ತು ಅಷ್ಟೇ. ಆವಾಗ ಇವ್ರ ಹತ್ರ ಕನೆಕ್ಟ್ ಆಗಿಲ್ಲ. ಅವಾಗ ನೋಡ್ತಾ ನೋಡ್ತಾ ಗೊತ್ತಾಯ್ತಾ ಈಗ ಯಾವ ಥರ ಹೆಲ್ಪ್ ಮಾಡ್ತಾರೆ ಏನು ಅನ್ಸುತ್ತೆ ನಿಮ್ಮ ಬೆಳಕಿ? ಭಾಳ ಖುಷಿ ಆಗುತ್ತೆ, ಭಾಳ ಖುಷಿ ಏನು ಖುಷಿ ಆಗುತ್ತೆ. ಬಟ್ ಇಲ್ಲಿ ಇನ್ನೂ ಇದಾವೆ, ಇದು ಅಂತ ಹತ್ರದವರಿಗೆ ಸ್ವಲ್ಪ ಇದು ಅನ್ಸಲ್ಲ, ಸುಲಭವಾದ ಕೆಲಸ ಇದು. ಆಮೇಲೆ ಏನ್ ಗೊತ್ತಾ, ಚೂರು ಇದಾಗ್ತವೆ ಅಂದಾಗ ಕಾಲಿಗೆ ಜಾಸ್ತಿ ಅಲ್ವಾ? ನಮ್ಮ ಜನ ಮೆಚ್ಚಿಸಕ್ಕೆ ಜನಾರ್ದನ ಕೈಲೂ ಆಗಲ್ಲಂತೆ, ಯಾರನ್ನೂ ಆಗಲ್ಲ. ಮಂದಿ ಕೈಲಿ ಹಾಕುತ್ತಾ ಅವ್ರು ಕೂಗಾಡ್ತಾನೆ ಇರಲಿ, ಕಾಲು ಎಳೆಯೋರು ಕಾಲು ಕೆಳಗಿರ್ತಾರೆ, ಇವ್ರು ಮೇಲೆ ಇರ್ತಾರೆ. ಕಮೆಂಟ್ ಬಗ್ಗೆ ಅವ್ರವರೇ ಕಮೆಂಟ್ ಮಾಡ್ತಿರೋದು ನೋಡಿ, ಏನಕ್ಕೆ ಮಾಡ್ತಿದ್ದಾರೋ ಅವ್ರು ಒಳ್ಳೇದು ಯಾಕೆ ತಗೋಣಲ್ಲ, ಅವ್ರು ಯಾಕೆ ಅವ್ರಿಗೆ ಕನೆಕ್ಟ್ ಮಾಡ್ತಾರೆ ಅಂತ ನನಗೆ ಅರ್ಥ ಆಗಲ್ಲ. ನೋಡ್ರಿ ಕ್ರಿಯೇಟಿವಿಟಿ ಎಲ್ಲೆಲ್ಲಿದೆ. ಅಂದರೆ ಅವಾಗ ಹಬ್ಬಕ್ಕೆ ಸಣ್ಣ ಸಣ್ಣ ಮಕ್ಕಳಿಗೆ ಬಟ್ಟೆ ಇರ್ತಾರಲ್ಲ, ಮಕ್ಕಳಿಗೆ ಮನೆ ಸಾರಿಸೋದು, ಮಕ್ಕಳಿಗೆ ಮಕ್ಕಳಿಗೆ ಸಂಭ್ರಮ ಬಟ್ಟೆ ಉಟ್ಕೊಳ್ಳೋದು. ಬೆಳಿಗ್ಗೆ ಎದ್ದು ಬಟ್ಟೆ ಉಟ್ಕೊಂಡು ಹೊರಗೆ ಎಲ್ರಿಗೂ ತೋರಿಸ್ಕೊಂಡು ಆಡ್ಕೊಂಡು ಸಂಭ್ರಮ. ನನ್ನ ಮಕ್ಕಳಿಗೆ ಹೊಸ ಬಟ್ಟೆ ತಂದೀವಿ ಅಂತ ಎಲ್ಲರಿಗೂ ನಾವು ಹೇಳ್ಕೊಂಡು, ನಮಗಿಲ್ಲದ್ರೂ ಚಿಂತಿಲ್ಲ, ಆ ಮಕ್ಕಳು ಹೊಸ ಬಟ್ಟೆ ಉಟ್ಕೊಂಡಾಗ
ಮಾಸ್ಕ್ ಹಾಕಿದ್ರು ಕಣ್ಣು ದೊಡ್ಡದು ಮಾಡಿ ಮಕ್ಳನ್ನ ನೋಡ್ಕೊಂಡು ಮಾಸ್ಕ್ ಹಾಕಿ ಅಕ್ಕೆ ತೆಗಿ ಆ ಸಂಭ್ರಮ ಎಲ್ಲ ಎಲ್ಲಿದೋ. ನನಗೆ ಬೇಡಪ್ಪ ಸಾಕು. ಇಲ್ಲಿ ಬರೋದಿಲ್ಲ ಅಂದ್ರೆ ಬೆಳಗ್ಗೆನೆ ಗೊತ್ತಾಯ್ತು ಊಟನೇ ಮಾಡ್ತಿರ್ಲಿಲ್ಲ. ಬೆಳಗ್ಗೆ ತಿಂಡಿ ತಿಂಡಿ ತಿಂತೀಯಾ ಅಷ್ಟೇ ಬಿಟ್ಟು ತಿಂಡಿ ಇಲ್ಲ ಅವ್ರು ಲೇಟ್ ಆಗಿ ತಿಂದೆ ನಾನು. ಅಷ್ಟೇ ಇಷ್ಟಪಟ್ಟು ತಿನ್ನೋದು. ರೊಟ್ಟಿ ಇದ್ರೆ ಯಾವ್ದಾದ್ರು ಮದ್ವೆಗೆ ಹೊರಟ್ರು ಅವ್ರು ಹೋಗಲ್ಲ, ಒಳ್ಳೆ ಊಟ ಹೋಗಲ್ಲ ಅವ್ರು. ನೈಟ್ ಯಾವ್ದಾದ್ರು ಫಂಕ್ಷನ್ ಇದ್ರೆ ನಾ ಬಿಡು ಬೆಳಗ್ಗೆ ಹೋಗ್ತೀನಿ ಅಂತ ಹೋಗಲ್ಲ. ನಾವ್ ಒಂದೊಂದ್ಸರಿ ಹಾಕಿರಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ ಮುದ್ದೆ ಮಾಡ್ತೀವಿ ಅಂತ ಹೇಳ್ತೀವಿ, ಅವ್ರು ಹೋದ್ಮೇಲೆ ಹಾಕಂತೀವಿ. ಮೂಲಂಗಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮೂಲಂಗಿ ಗೊಜ್ಜು ಕೈ ಮನೆ ಮಾಡ್ತೀವಿ. ಮೂಲಂಗಿ ಗೊಜ್ಜು ನಾನು ಇಲ್ಲಿ ಬಂದು ಹಸಿ ತಂಬ್ಳೆಗಳು ತಂದ್ ಮೂಲಂಗಿ ಹಸಿ ತಂಬ್ಳೆಗಳು ಎಷ್ಟಿದಾವ್ ಏನಪ್ಪ? ಅಲ್ವಾ? ಈಗ ಮೊದಲು ಅದು ಅಡುಗೆ ಜೀವನ ಬೇರೆ ಊಟ ತಿನ್ನೋಗುತ್ತಾ? ಅಡುಗೆ ಶುರು ಮಾಡೋರು, ಕ್ಯಾಮ್ರಾ ಇಟ್ಕೊಳ್ಳೋರು, ಮಾತಾಡೋರು, ಮೆಂತ್ಯ ತಂಬ್ಳೆ, retake ಹಸಿ ಮಾಡೋರು. ಮೆಂತ್ಯ ತಂಬ್ಳೆ, ನಿಮಗೆ ನುಗ್ಗೆ ಸಾರು. ಕರೆಕ್ಟಾಗಿ ಊಟದ time ಸಿಕ್ತಿತ್ತು, ಅಡುಗೆ ಏನಾಗ್ತಿತ್ತು? ಇದ್ದಕ್ಕಿದ್ದಂಗೆ ತಟ್ಟಂತ ಮೊಸರು ಒಗ್ಗರಣೆ ಹಾಕಿ ಆಗುತ್ತೆ. ಸಿಪ್ಪದ ಜಾಸ್ತಿ ಅಲ್ಲ ಏನಂದ್ರೆ ಹಂಗಲ್ಲ, ಈ ಚನ್ನಗಿರಿ ಸೈಡ್ನವರು ಹಾ. ಏನಕ್ಕೆ ಕೊಡ್ತೆ ಆದ್ರೂ ಊಟಕ್ಕೆ ಕೊಡ್ತೆ ಹೌದು. ಅದು ನನಗೆ ಗೊತ್ತಾಗಿದೆ. ಹೌದಾ? ಒಂದ್ ಸ್ವಲ್ಪ ಲೇಟ್ ಆದ್ರೂ ಅವ್ರು ತಡೆಯಲ್ಲ. ದುಡಿಯೋದೇ ಅದಕ್ಕಮ್ಮ. ಇವ್ರು ಮಾತ್ರ ಈ ಸೈಡ್ನವ್ರು ಒಂದ್ ಸ್ವಲ್ಪ ಪೇಷನ್ಸ್ ಕಳ್ಕೊಂತಾರೆ ಊಟಕ್ಕೆ. ಹೌದು. ಟೈಮಿಗೆ ಸರಿಯಾಗಿ ಬೇಕು. ನಮಗಲ್ಲೇ ಅನುಭವ ಆಗಿದೆ ಅದು. ಹ್ಮ್. ಅದಕ್ಕೆ ಸಾವಿರ ಮೊದಲೇ ಎಲ್ಲ ಸರ್ಟಿಫಿಕೇಟ್ ಕೊಟ್ಬಿಟ್ರು ನಿಮ್ಗೆ ಮೂರೊತ್ತು ಪರ್ಸನಲ್ ಲೈಫ್ ಮಾತ್ರ ಅಪ್ಪಿ ತಪ್ಪಿದ್ರೆ ನಾವು ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದು. ಹಾ ಊಟ ಟೈಮ್ ಊಟ ಆಗ್ಬೇಕು, ಮನೆ ಕೆಲಸ ಇವತ್ತು ವಿಡಿಯೋ ಮಾಡಿದ್ರೆ ಬೇಡ ಬೇಡ. ಬೇಡ ಪರವಾಗಿಲ್ಲ, ನಾವು ಮನೆ ಫಸ್ಟ್ ಪ್ರಿಫರೆನ್ಸ್ ಮನೆ. ಶಾಂತಿ ಬಿಡುತ್ತೆ ನೋಡ್ರಿ, ಏನಿಲ್ಲ ಎಲೆ ನೋಡ್ಕೊಂತೀರಿ. ಆಮೇಲೆ ಬದನೆಕಾಯಿಗೆ ಅವರೆಕಾಳು ಹಾಕಿದ್ದು ಫಸ್ಟ್ ಟೈಮ್ ಅಲ್ವಾ ರವಿ? ಬಹಳ ಕಾಂಬಿನೇಷನ್ ಹೌದಾ? ಚೆನ್ನಾಗುತ್ತೆ. ತುಂಬ ಚೆನ್ನಾಗಿದೆ. ಹ್ಞೂ ಬಹಳ ಕಾಂಬಿನೇಷನ್. ಅವರೆಕಾಳು ಇಲ್ದಾಗ ಕಡಲೆಕಾಳು ಹಾಕಬೇಕು. ಅಲ್ಲ ಗ್ಲಾಸ್ ಕೊಡ್ಕೊಳ್ಳಿ. ನಾನು ಇವ್ರು ತಂದು ಕೊಟ್ರು, ಚಂದ್ರಣ್ಣ ತಂದು ಕೊಟ್ರು. ಅವ್ರಿಗೆ ಯಾರೋ ಅವ್ರ ಬೀಗ್ರ ಕೊಟ್ಟಿದ್ರಂತೆ, ನಾನು ತಗೊಂಡಿದ್ದೆ ಕೊಟ್ಟರು. ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ನಂಗೆ ಏನು ಬೇಡ. ಅಪ್ಪ ಏನು ಬೇಡ. ನಿಡ್ಸ್ಕೊಂಡು ಉಂಡ್ರಪ್ಪ. ಇಲ್ಲ ಅವಳಿಗೆ ಸ್ವಲ್ಪ ಒತ್ತಾಯ ಮಾಡಿದೆ. ಚೂರು ಅನ್ನ ಸಾರು. ಇವಾಗೆಲ್ಲ ಫ್ಲೋ ಜಾಸ್ತಿ ಆಗ್ತಿದೆ. ಫೋಟೋ ಶೂಟ್ ಮಾಡೋವಾಗ ಜಾಸ್ತಿ. ಇದನ್ನ ಖಾಲಿ ಮಾಡಕ್ಕಲ್ಲ, ಬೇಡ ಎಲೆ ಬಿಡಬಾರ್ದು. ಅಲ್ಲಪ್ಪ ಬೇರೆ ಪಾತ್ರೆ ತಗೊಂಡಿದ್ದಾನೆ. ಇರ್ಲಿ ಅಯ್ಯೋ ತಕೊಂಬರ್ರಿ. ಇರ್ಲಿ ಬಿಡು. ಅಲ್ಲ ಜಾಗ ಅಲ್ಲ, ಟೇಬಲ್ ಆಗುತ್ತೆ ಅಂತ. ಕೈಯಾಗಿ ಹಿಡ್ಕೊಂಡು ತರ್ಬೇಕು. ಕಣಪ್ಪ, ಬೇಡ. ಬರ್ತೀವಿ ನಾವೇ ಇರೋದೇ ನಮ್ಗೆ. ಗುರಾಡುವ ನಮ್ಮನೆಗೆ ಯಾವತ್ತರ ಬಂದ್ರೆ ಊಟ ಮಾಡಿ ಬರಂಗಿಲ್ಲ ನೋಡ್ರಿ ಇನ್ಮೇಲೆ. ಭಾಳ ಶಾರ್ಪ್. ನೀಡು, ಕೇಳಿದಷ್ಟು ನೀಡು, ಬೇಡ ಅಂತಾರ ಅವ್ರು ಹೇಳ್ತಾರೆ. ನೀಡ ಗಂಚೂರ ಸಾಕು ಸಾಕು ಸಾಕು. ತುದಿಗಾರ ಇರ್ತಾರೆ. ಸಾಕಲ್ಲ ಬೇಡ್ರಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಅಲ್ಲೇ ನೀಡು, ಮತ್ತೆ ಎತ್ಕೊಂಡು ಹೋಗ್ಬೇಡ, ಅಲ್ಲೇ ನೀಡು. ಮಾಡ್ತಿರ್ತೀವಿ ಎಲ್ಲ ಬಂದ್ರೆ. ನಾನಂತೂ ಮಿಸ್ ಆಗಲ್ಲ. ಹೌದಾ? ಆಯ್ತು. ಅದು ಸ್ವೀಟ್ ನೀವು ಮಿಸ್ ಆದ್ರೆ ಇಲ್ಲಿ ಇಷ್ಟೊತ್ತಿ ಅಂತ ತಿಳ್ಕೊಳ್ತೀವಿ. ಬಂದು ನಾವಂತೂ ಯಾವಾಗಲೂ ಬರ್ತೀವ ಡೈಲಿ. ಇವರು ಏನ್ ಮಾಡ್ತಾರೆ ಗೊತ್ತಾ, ಗಾಡಿ ಬೇಗಲ್ಲಿ ಇಟ್ಟು ಒಂದೊಂದ್ಸರಿ ಮರೀತಾರೆ. ಇಲ್ಲ ಕಳಿಬಾರ್ದು ಅಂತ ನನಗೆ ಅದಕ್ಕೋಸ್ಕರ ಇವ್ರ ಕೈಯಲ್ಲಿ ಕೊಡಲ್ಲ ಗಾಡನ್ನ. ನಿಜ ಇರ್ತಾರಲ್ಲ ಹಂಗೆ ಇದೆಲ್ಲ ಗಾಡಿ ಹೊಡಿತಾನಲ್ಲ ಪೊಲೀಸರಿಗೆ ತಪ್ಪು ಆಪ್ಷನ್ ಉಣ್ಣಾರ ಹಾಕ್ಕೊಂಡ್ರಪ್ಪ. ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್. ಹಾಂ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಫೋಟೋ ಎಲ್ಲ ಇದೆ ಸರ್. ಈ ಕಡೆ ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ, ಓ ಅವನು 9th ಓದ್ತಿದ್ದಾನೆ. ಬಾರಿ ಬಿಡಪ್ಪ, ಒಬ್ಬನೇ ಮಗನು ಸಾಕು, ಮಸ್ತ್ ಆತು. ಮಸ್ತ್ ಆತು. ಅವರು ಏನಾಯ್ತು ಈಗ ಮಂದಿ ಒಂದು 4-4 ನಡೆಯೋದಿಲ್ಲ, ಬರೀ ಒಂದೇ ಮಾಡ್ಕೊಂತಾರೆ ಬೆಳಿಗ್ಗೆಯಿಂದ. ಆಗಿದ್ದೆ ಒಂದ, ನೀವು ಸಾಕಂತ ಸುಮ್ಮನೆ. ಇಲ್ಲ, ಇವ್ರಿಗೆ ಚಿಕ್ಕ ವಯಸ್ಸಿಗೆ ಇವ್ರ ತಾಯಿ ತೀರ್ಕೊಂಡ್ಬಿಟ್ರು. ಹಾಂ ಈಗ ಇರೋ ಮಗುವನ್ನೇ ನಾವು ಈಗ ನಮ್ಮ ಇವಳೇ ಇಲ್ಲಿ ಮನೆಯಲ್ಲಿ ಸುರುವನೆಯಲ್ಲಿ ಅವರು ಮಾಡಿ ಆ ಮಗುನ್ ನೋಡ್ಕೊಂಡು ಏನು ಅಂದ್ರೆ ಒಂದು ವ್ಯವಸಾಯದ ಮೂಲ ಅವ್ರು ಅಲ್ಲಿ ತುಂಬಾ ಜಮೀನ್ದಾರು. ಈಗ ಅವರೇ ಒಂದು ಮಗಳ ಇದ್ದಾರೆ, ತಾಯಿ ಇಲ್ಲ ಎಷ್ಟು ಕಷ್ಟ. ಅದೇ ಮಗಳು. ಯಾರು ಅತ್ತೇನೆ ಇವ್ರಿಗೆ ತಾಯಿ ಬೇಕಾ ಆರೈಕೆ ಮಾಡಲಿಕ್ಕೆ? ನಿಮ್ಮ ಮಕ್ಳು ಎತ್ತಕ್ಕಂದಾಗ ಹತ್ತು ಗಂಟೆನೇ ಇರ್ತಾರೆ. ನಿಮ್ಮ ಮಕ್ಳು ಎತ್ತಕ್ಕಂದಾಗ ಅವ್ರ ಮಗುವರೆಗೂ ನಾವು ಬಂದಾಗಿದ್ದಲ್ವಾ ಫುಲ್ ಅವ್ರ ಮಗಳಿಗೆ ಶುಗರ್ ಅಂತ ಏನಿಲ್ಲ. ಈಗ ಇಲ್ಲಿ ಬಿಟ್ಟೋಗದೆ ಅವ್ರನ್ನ. ಆಮೇಲೆ ಬೇಜಾರಾಗ್ಬೇಡ, ನಮ್ಮಮ್ಮ ಮಾತು ಹೇಳ್ತೀನಿ. ಎಲ್ಲರೂ ಕಾರಣ ಕೊಡ್ಬೇಡ್ರಮ್ಮ ಮಕ್ಕಳನ್ನ ಎತ್ತಕ್ಕೆ. ಕಾರಣ ಕೊಡ್ಲೇಬೇಡ್ರಿ ಯಾರು. ಇಲ್ಲ ಇಲ್ಲ ಇಲ್ಲ. ಅದು 2 ಮಕ್ಳು ಬೇಡ್ಬೇ ನಮ್ಮ ಸಾಕು. ನಾವು ಬಿಡ್ರಪ್ಪ ಸಾಕು. ಅಲ್ಲೂ ಅಮ್ಮ ಇಲ್ಲ,
ಅಲ್ಲೂ ನಾನೇ. ಅಲ್ಲ ಈಗ ಏನಾಗೈತೆ ಬಿಡ್ರಿ, ಈಗ ಏನಾಯ್ತು? ನಿನ್ ಮಕ್ಳಿಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಣ್ಣ ಇಲ್ಲ, ತಂಗಿ ಇಲ್ಲ. ಆದ್ರೆ ಎಷ್ಟು ಚೆನ್ನಾಗಿ ಓದ್ತಾನೆ. ನಾವು ನಮ್ಮ ಮಕ್ಳಿಗೆ ತನಕ ಇರಲ್ಲ, ನಮ್ಮ ಮಕ್ಳಿಗೆ ಒಂದು ಕಳ್ಳು ಬಿಟ್ಟು ಹೋಗ್ಬೇಕು. ಇಬ್ಬರಿ ನಮ್ಮ ಮಕ್ಳಿಗೆ ತನಕ ನಾವಿರಲ್ಲ, ಅದಕ್ಕೊಂದು 10 ಲಕ್ಷ ಈಗ ನಮ್ಮ ತಂದೆ ಮಕ್ಳಲ್ಲ, ನಮ್ಮ ಅಪ್ಪಾಜಿ ಅಮ್ಮನೇ ನಿಮ್ಮ ಮಕ್ಕಳು. ಹಾಂ ಅಮ್ಮ ಅಂದ್ರೆ ಫುಲ್ ಸ್ವಲ್ಪ ಈಗ ಅವರೇ ಮಕ್ಳನ್ನ ಇಬ್ಬರು ಹಾಂ ಚೆನ್ನಾಗಿ ನೋಡ್ಕೊಂತದಿಲ್ಲ. ಅವ್ರು ಹಿಂಗ್ ಬಿಟ್ಟು ಎಡಿಟಿಂಗ್ ಮಾಡಿ ಮುಗಿಸಿದ್ದೆ. ಒಂಚೂರು ವಾಯ್ಸ್ ಓವರ್ ಇತ್ತು, ಅಂದ್ರೆ ಇವತ್ತು ಮಂಗಳವಾರದ ದಿನ ಸ್ವಲ್ಪ ಮುಗಿಸ್ಬಿಟ್ಟು ಅಪ್ಲೋಡಿಗೆ ಕೊಡೋಣ ಅಂತ ಕೂತ್ಕೊಂಡೆ. ಗೆಸ್ಟ್ ಬಂದ್ರು. ಇದು ನಮ್ಮಲ್ಲಿ ನನಗೆ ಆಗ್ತಾ ಇರೋಂಥ ಸ್ವಲ್ಪ ಡಿಸ್ಟರ್ಬೆನ್ಸ್. ಗೆಸ್ಟ್ ಬಂದ ತಕ್ಷಣ ನನಗೆ ಆಗ್ತಾ ಇಲ್ಲ, ನಾನು ಹೋಗಿ ಬಿಟ್ಟು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಹಾಗಾಗಿ ಇವತ್ತು ಕೂಡ ವಿಡಿಯೋ ಲೇಟಾಗಿ ಬರ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕರಿಗೆಡುಬು, ಕಾಯಿ ಹಾಲು, ತುಪ್ಪ, ಕೋಸಂಬರಿ, ಪಲ್ಯ, ಉಪ್ಪಿನಕಾಯಿ, ಹಪ್ಪಳ ಸಂಡಿಗೆ ಕರೆದಿದ್ದಾರಮ್ಮ, ಚಿತ್ರಾನ್ನ, ಅನ್ನ, ಕಟ್ಟಿನ ಸಾರು, ಇದೆಲ್ಲದನ್ನು ಅಮ್ಮ ಒಬ್ಬರೇ ಮಾಡಿದ್ದಾರೆ. ನಾನು ಒಳಗಡೆ ಮಿಕ್ಸರ್ ಮಾಡ್ಕೊಡೋದು, ಹೆಚ್ಕೊಡೋದು ಇಂಥದ್ದು ನಾನು ಮಾಡಿಕೊಟ್ರೆ ಸ್ವಲ್ಪ ಮಟ್ಟಿಗೆ ಎಲ್ಲ ಅಮ್ಮ ಒಬ್ಬರೇ ಅಡುಗೆ ಮಾಡಿರೋದು. ಅಮ್ಮ ಹೇಳ್ತಾರೆ ಎಲ್ಲ ಕರೆಕ್ಟಾಗಿ ನನಗೆ ಅರೇಂಜ್ಮೆಂಟ್ಸ್ ಇತ್ತು, ಹಂಗಾಗಿ ನನಗೆ ಮಾಡಿದ್ದೇ ಗೊತ್ತಾಗ್ಲಿಲ್ಲ ಅಂತ ತುಂಬಾ ಸಂತೋಷ ಪಟ್ರು. ಹಿತ್ಲ ಕಡೆ ಅಮ್ಮ ಏನ್ ಬಾಲ್ಕನಿ ಅಂತ ಮಾತಾಡಿದಾರೆ ವಿಡಿಯೋದಲ್ಲಿ. ಬಾಲ್ಕನಿ ಅಲ್ಲ, ಯುಟಿಲಿಟಿಯಲ್ಲಿ, ಹಿತ್ಲ ಕಡೆ ಇರುವಂತ ಯುಟಿಲಿಟಿಯಲ್ಲಿ ನಾವು ಗ್ಯಾಸ್ ಸ್ಟೋವ್ ಇಡ್ಲಿಕ್ಕೆ ಸ್ಲ್ಯಾಬ್ ಹಾಕ್ಸಿದೀವಿ ಆಲ್ರೆಡಿ. ಸೊ ಅಮ್ಮ ಕಂಫರ್ಟಬಲ್ ಆಗಿ ಅಲ್ಲಿ ಅಡುಗೆ ಮಾಡಿದ್ರು. ಹೇಳ್ದಂಗೆ ಅಮ್ಮ ಅದೇ ನೈಟಿ ಹಾಕೊಂಡಿದ್ದೆ, ಅದಕ್ಕೆ ಕ್ಯಾಮ್ರಾ ಮುಂದೆ ಬರ್ಲಿಲ್ಲ ಅಂತ ಹೇಳಿದ್ರಲ್ಲ, ಹೌದು ಸತ್ಯ. ನಾನು ಶೂಟೇ ಮಾಡಲ್ಲ ಆ ತರ ಇದ್ದಾಗ. ಹಂಗಾಗಿ ಅಮ್ಮ ಪಾಪ ಕೈ ತೋರಿಸಿ ಅಡುಗೆ ಎಲ್ಲ ತೋರಿಸಿದ್ದಾರೆ, ತಕ್ಕ ಮಟ್ಟಿಗೆ ತೋರಿಸಿದ್ರು. ಇನ್ನು ಬಾಕಿ ಉಳಿದಿದ್ದು ನಾವು ಶೂಟ್ ಮಾಡ್ಬೇಕಿತ್ತು. ಎಲ್ಲರೂ ಕುತ್ಕೊಂಡು ಎಷ್ಟು ಚೆನ್ನಾಗಿ ಅಲ್ಲಿ ಕರ್ಗೆಡ್ ಮಾಡಿದ್ವಿ ಗೊತ್ತಾ. ಅದ್ರಲ್ಲೂ ಟೈಮ್ ಹೋಗಿದ್ ಗೊತ್ತೇ ಆಗ್ಲಿಲ್ಲ. ಯಾವಾಗ 11 ಆಯ್ತೋ 12 ಆಯ್ತೋ ನಮ್ಗೆ ಗೊತ್ತಿಲ್ಲ. ಹೇಗಿದ್ರು 12 ಗಂಟೆ ಆಗೋಯ್ತು ಅಂತ ಹೇಳಿ 1:30 ಆಗಿತ್ತೇನಪ್ಪ. ಆ ಟೈಮಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡ್ಸಿ ನೆಲ ಒರೆಸಿ ನಾವು ಮಲಗಿದ್ವಿ. ಮತ್ತೆ ಬೆಳಗ್ಗೆ ನಾನು 3 ಗಂಟೆ 3:30 ಹಂಗೆ ಎದ್ಬಿಟ್ಟೆ. ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಬಂದು ದೇವ್ರಿಗೆ ನೈವೇದ್ಯಗಳನ್ನ ಮಾಡ್ಕೊಂಡೆ. ಅಷ್ಟ್ರ ಮಟ್ಟಿಗೆ ನನಗೂ ಒಂಚೂರು ನಾಲೆಜ್ ಇದೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಮ್ ಕಡೆ ಎಲ್ಲ ಇಡ್ತೀವಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದನ್ನೆಲ್ಲದನ್ನು ದೇವ್ರಿಗೆ ನೈವೇದ್ಯ ಇಡ್ತೀವಿ, ಏನು ತಪ್ಪಿಲ್ಲ. ಯಾಕಂದ್ರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದ್ ತರ ಅಂತ ಹೇಳ್ತೀನಲ್ಲ, ಅದೇ ತರ. ಬಟ್ ನಾನು ವರಮಹಾಲಕ್ಷ್ಮಿಗೆ ಮಾಡುವಾಗ ನಾನು ಯಾವಾಗ್ಲೂ ಇಟ್ಟಿಲ್ಲ. ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋಂಥ ಕೋಸಂಬರಿ ಅಂತ ಚಿತ್ರಾನ್ನ ನಾನು ದೇವ್ರಿಗೆ ನೈವೇದ್ಯ ಮಾಡಿದ್ದು. ನನ್ನ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ನನಗೆ ಶಾಸ್ತ್ರಬದ್ಧವಾಗಿ ನನ್ನ ಹೆಂಗೆ ನನಗೆ ಗೊತ್ತಿದ್ಯೋ ಅದ್ರ ಪ್ರಕಾರ ನಾನು ಹಬ್ಬ ಮಾಡ್ತೀವಿ. ಹಾಗೆ ಪುಸ್ತಕದಲ್ಲಿ ಕೊನೆಯ ಶುಕ್ರವಾರ ಅಂತಿದೆ. ಆದ್ರೆ ನಾನು ಈ ವ್ರತನ ಮಾಡಕ್ ಶುರು ಮಾಡಿ 25 ವರ್ಷದಿಂದಲೂ 2ನೇ ಶುಕ್ರವಾರನೇ ನಾನು ಹಬ್ಬ ಮಾಡಿರೋದು. ಪುಸ್ತಕದಲ್ಲಿ ಕೊನೆಯ ಶುಕ್ರವಾರ ಅಂತ ಮೆನ್ಷನ್ ಆಗಿದೆ. ಹಾಗೆ ನನ್ನ ಪುಸ್ತಕದ PDF ನಾನು ಶೇರ್ ಮಾಡಿದ್ದೆ. ತುಂಬಾ ಜನ ನನಗೆ ಥ್ಯಾಂಕ್ಸ್ ಹೇಳಿದಿರ. ಪುಸ್ತಕದಲ್ಲಿ ಕ್ರಮಬದ್ಧವಾಗಿ ಏನೆಲ್ಲ ಜೋಡಿಸ್ಕೋಬೇಕು, ಇನ್ನೂ ಶಾಸ್ತ್ರಬದ್ಧವಾಗಿ ನಾವು ಮಾಡ್ಬೇಕು ಅಂದ್ರೆ ಆಲದೆಲೆ, ಮಾವಿನ ಎಲೆ, ಎಷ್ಟೊಂದಿದೆ ಅದರಲ್ಲಿ ಆ ಬುಕ್ಕಿನಲ್ಲಿ. ಅದೆಲ್ಲ ಎಲೆಗಳನ್ನ ನಾವು ಆ ಒಂದು ಕಳಸದಲ್ಲಿ ಹಾಕ್ಬಿಟ್ಟು ನಾವು ಇಡ್ಬೇಕು ಅಂತಿದೆ. ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಬೇಕು. ನಾವೆಲ್ಲ ನಮಗೆ ತಿಳ್ದಂಗೆ ಹುಳಿ ಹಣ್ಣುಗಳನ್ನೆಲ್ಲ ಹಾಕ್ತಾರೆ. ಆ ಹಣ್ಣು ಕೊಳ್ತೋಗಿರ್ತದೆ ನೀರಲ್ಲಿ, ಅದು ಒಳ್ಳೇದಲ್ಲ. ಅದಕ್ಕೆ ಅರ್ಶಿನ ಕೊಂಬು, ಅಡಿಕೆ ಬಿಟ್ಟು ಎಲ್ಲೇನೋ ಒಬ್ಬೊಬ್ರು ಒಂದೊಂದ್ ತರ ಹಾಕ್ಬಿಡ್ತಾರೆ ಅದರಲ್ಲಿ. ಅದೇ ನಾನು ಏನಕ್ಕೂ ಜಾಸ್ತಿ ಕಮೆಂಟ್ ಮಾಡಲ್ಲ, ನಿಮ್ ಇಷ್ಟ. ನಾನ್ ಮಾಡೋ ಪದ್ಧತಿ ಏನು ಅಥವಾ ನಿಯಮಗಳೇನು ನಾನೇನ್ ಪಾಲಿಸ್ತೀನಿ ಅಷ್ಟನ್ನ ಮಾತ್ರ ನಿಮ್ ಜೊತೆ ಹಂಚ್ಕೋಬೋದೇ ಹೊರ್ತು ಹೀಗೇ ಮಾಡ್ರಿ ಅನ್ನೋ ಮಟ್ಟಕ್ಕೆ ತಿಳುವಳಿಕೆ ನನ್ಗೂ ಇಲ್ಲ. ನಾನು ಯಾವ ಶಾಸ್ತ್ರ ಸಂಪ್ರದಾಯಗಳನ್ನು ಅಂದ್ರೆ ಶಾಸ್ತ್ರೀಯವಾಗಿ ತಿಳ್ಕೊಂಡಿಲ್ಲ. ಎಷ್ಟು ಗೊತ್ತೋ ಅಷ್ಟು ಮಟ್ಟಿಗೆ ನಾನು ಈ ತರ ಶಾಸ್ತ್ರಬದ್ಧವಾಗಿ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಪ್ರೀತಿಯಿಂದ ವಿಡಿಯೋ ನೋಡಿದಿರಾ, ಅಷ್ಟು ಪ್ರೀತಿಯಿಂದ ಹಾರೈಸಿದಿರಾ, ಥ್ಯಾಂಕ್ ಯು ಎಲ್ರಿಗೂ. ನನ್ನ ಮಗ ಇಲ್ಲಿ ಎಲ್ಲ ತೆಗ್ದು ಕೊಡ್ತಾ ಇದ್ದ. ಕ್ಯಾಮ್ರಾ ಮುಂದೆ ಬರ್ತೀನಲ್ಲ ಅಂತ ಅಲ್ಲಿ ತನಕ ಬಂದು ಇವ್ರಿಬ್ರು ಕೈಲಿ ಕೊಟ್ಟು ಕಳಿಸ್ತಾ ಇದ್ದ. ನಮ್ ಪುನೀತ್ ಮತ್ತೆ ವಿಜಯ್ ಇಬ್ರು ಊಟಕ್ಕೆ ಬಡಿಸ್ತಾ ಇದ್ರು. ಇದಿರ್ಲಿಲ್ಲ, ಗೆಸ್ಟ್ ಗಳಿಗೆ ನಾವೇ ಊಟಕ್ಕೆ ಬಡಿಸ್ಬೇಕು ಅಂತ ನಾನು ನಮ್ಮ ಮನೆಯವರು ಅಮ್ಮ ಎಲ್ಲ ನಿಂತ್ಕೊಂಡಿದ್ವಿ. ಅವ್ರು ಇಲ್ಲ, ನಾವು ಕ್ಯಾಮ್ರಾ ಸೆಟ್ ಮಾಡಿದೀವಿ, ನಿಮ್ಮ 3 ಜನರ ಮಾತು ಬೇಕು, ದಯವಿಟ್ಟು ಕುತ್ಕೊಳ್ಳಿ ಅಂತ ನಮ್ಮನ್ನು ಬಲವಂತ ಮಾಡಿ ಜೊತೆ ಕೂರಿಸ್ಕೊಂಡ್ರು. ಹಾಗೆ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ, ಜಯ ಮತ್ತೆ ಅವ್ರ ಹಸ್ಬೆಂಡ್, ನಿಮ್ಮೆಲ್ರಿಗೂ ಗೊತ್ತು ಜಯ ಮೊಳಕೆ ರಾಗಿಯ ಹಿಟ್ಟು ಅದನ್ನ ಮಾಡೋದ್ ತೋರ್ಸ್ಕೊಟ್ಟಿದ್ರು. ಹಾಗೆ ಹಿಟ್ಟು ಹಚ್ಚಿದ ಹೋಳಿಗೆ ಮಾಡೋದನ್ನ ತೋರ್ಸ್ಕೊಟ್ಟಿದ್ರು. ವಿಡಿಯೋ ಮಾಡಿದ್ವಿ, ಅವರೇ ಮಾಡಿ ಕಳ್ಸಿದ್ರು, ನಿಮ್ ಜೊತೆ ಹಂಚ್ಕೊಂಡಿದ್ದೆ. ಸೊ ಅವರು ಕೂಡ ಪೂಜೆ ಕರೆದಿದ್ದೆ, ಊಟಕ್ಕೆ ಬಂದಿದ್ರು. ಹಿಂಗೆ ಹಲವಾರು ಗೆಸ್ಟ್ಗಳು ಇದ್ರು ಮನೇಲಿ ಇವತ್ತು ಊಟಕ್ಕೆ ಬರೋರು. ನಂಗೆ ಸ್ವಲ್ಪ ಗಡಿಬಿಡಿನೇ ಅನ್ಸ್ತು. ಇವತ್ತು ಯಾಕೆ ಆದ್ರೂ ಮಾರ್ಕಂಡೇಯ ಸರ್ ನಾನು ಇನ್ನೊಂದ್ ದಿನ ಟೈಮ್ ಕೊಡ್ಬೇಕಿತ್ತು ನಾನು, ಇವತ್ ಯಾಕೆ ಇದಾಯ್ತು ಅಂತ ತುಂಬಾ ಡಿಸಪಾಯಿಂಟ್ ಆದ್ವಿ ನಾವು. ಸಂಜೆ ಅಷ್ಟರಲ್ಲಿ 4 ಗಂಟೆ 5 ಗಂಟೆ ಆಗ್ತಾ ಇದ್ದಂಗೆ ನಾವ್ ಇವತ್ತು
ಇವತ್ತು ರಾಂಗ್ ಡಿಸಿಷನ್ ತಗೊಂಡ್ವಿ. ಹಬ್ಬದ ದಿನ ನಮಗೂ ಸ್ವಲ್ಪ ಮಟ್ಟಕ್ಕೂ ಕುತ್ಕೊಳ್ಳೋಕ್ಕೂ ಪುರ್ಸೊತ್ತಿಲ್ದಿರೋಷ್ಟು ನಾವು ಬಿಸಿ ಮಾಡ್ಕೊಂಡ್ಬಿಟ್ವಿ. ಬಂದವ್ರನ್ನ ನಾನು ಗೆಸ್ಟಿಗೆ ಊಟಕ್ಕೆ ಕರೆದೆ, ಬಟ್ ನಾನು ಆ ಗೆಸ್ಟ್ ಯಾರು ಬಂದಿದ್ರು ಅಂತ ಕೂಡ ನೋಡಕ್ ನಾನು ಇರ್ಲಿಲ್ಲ. ಇಂಟರ್ವ್ಯೂ ಕೂಸ್ಕೊಂಡಿದ್ರು. ನಾನು ಹೇಳ್ದೆ ಸರ್ಗೆ ಇವತ್ತು ಬೇಡ ಅಥವಾ ಹಬ್ಬ ಇರುತ್ತೆ ಅಂತ. ಇಲ್ಲ, ನಿಮ್ ಪಾಡಿ ನೀವು ಹಬ್ಬ ಮಾಡಿ, ನಮ್ ಪಾಡಿ ನಾವು ಶೂಟ್ ಮಾಡ್ಕೊಳ್ತೀವಿ ಅಂತಂದ್ರು. ಬಟ್ ಕಂಪ್ಲೀಟ್ಲಿ ಅವ್ರು ಬಂದ್ ಹೋಗೋವರೆಗೂ ನಾನಂತೂ ಅವ್ರ ಜೊತೆಗೆ ಇರ್ಬೇಕಾದಂತ ಪರಿಸ್ಥಿತಿ ಬಂತು. ಏನ್ ಮಾಡಕ್ಕಾಗಲ್ಲ. ಕೆಲವೊಂದ್ಸಲ ಮಾತಿ ಕಟ್ ಬಿಟ್ಬಿಟ್ಟಿರ್ತೀವಲ್ವಾ. ಸೊ ಅದಕ್ಕೆ ಹೇಳಿದೆ, ಇನ್ಯಾವ ಯೂಟ್ಯೂಬರ್ಸ್ಗೂ ನಾನು ಹೋಮ್ ಟೂರ್ ಅಂತ ಒಪ್ಕೊಳ್ಳೋದು ಇಲ್ಲ. ಬೇಡವೂ ಬೇಡ ಅಂತ ಅನ್ಕೊಂಡ್ಬಿಟ್ಟಿದೀನಿ. ಒಂದು ಮನೆಯಲ್ಲಿ ಪೀಸ್ ಆಫ್ ಮೈಂಡ್ ಡಿಸ್ಟರ್ಬ್ ಆಗತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.